ಅಲ್ಲ ಕಣಜ, ನಿನ್ನೆ ಇನ್ನು ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹೇಳಿದ್ದಾರೆ ಜ್ವರ ಬರ್ತೈತ್ ಕಂಡ್ರೆ ಇನ್ನು 2-3 ದಿವಸ ಏನು ಕೆಲಸ ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಅಲ್ಲೇ ತೋಟದ ಹತ್ರ ಓಡ್ ಬಂದಿಯಲ್ಲಜ್ಜ. ಬಾ ಅಂತ ನಿನ್ಗೆ ಯಾರು ಹೇಳಿರಿ ನಿನ್ಗೆ? ನೋಡಿದ್ ಮಳೆ ಬರಂಗ್ ಬೇರೆ ಆಗೈತೆ. ಮಳೆ ನೆಂದ್ಗೆ ಅಂದ್ರೆ ಏನಜ್ಜ ಮಾಡೋದು? ಎಷ್ಟು ಹೇಳಿದ್ರು ಮಾಡೋದೇ ಮಾಡ್ತಿರ್ತೀಯಲ್ಲ ನೀನು. ತಿರ್ಗಾ ಜ್ವರ ಗಿರ ಬಂದ್ರೆ ಮಳೆ ನೆಂದು ಯಾರಜ ಹೊಣೆ ಆಗ್ತಾರೆ? ಹಂಗಲ್ ಕಣೆ, ನಿನಗೆ ಗೊತ್ತಾಗಲ್ಲ ನಡಿ. ನೀನು ಸುಮ್ಮನೆ ಅಲ್ಲೇ 2-3 ದಿವಸದಿಂದ ತೋಟದ ಹತ್ರ ಬಂದಿಲ್ಲ ಏನಿಲ್ಲ. ಆ ಸ್ವಾಗೆ ಗರಿ ಕುರುಂಬಾಳೆ ಕುಂಚಿಕೆ ಅದು ಇದು ಬಿದ್ದಿದ್ದು ನೋಡ್ಬೇಕಿತ್ತು ನೀನು. ಕಾಯಿ ಪಾಯಿ ಯಾರು ಆಯ್ಕೊಂಡು ಹೋದವ್ರು ಅಂತ ಬಂದಿದ್ದೆ ಅಷ್ಟೇನೆ. ತೋಟದ ಹತ್ರ ನೋಡೋರಿಲ್ಲ ಏನಿಲ್ಲ. 2-3 ದಿವಸಕ್ಕೇನೆ ತೋಟ ನೋಡ್ದಂಗೆ ಆಗಿತ್ತು ಗೊತ್ತಾ ನಿನಗೆ. ನೀನು ಚೆನ್ನಾಗಿ ಹೇಳ್ತೀಯ ನೀನು. ಹಂಗಲ್ ಕಣಜ, ಇನ್ನು ಜಾಸ್ತಿ ಜ್ವರ ಬಂದ್ರೆ ಏನ್ ಮಾಡ್ತೀಯ? ಹಂಗೆ ಮಲ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯ? ತಿಂಗಳಂಗಟ್ಲೆ ಈ ಕಡೆ ಬರಬಾರ್ದು ನೋಡು, ಹಂಗಾಗಿ ಹೋಗ್ತೀಯ. ನಿನ್ಗೆ ಹೇಳೋದು ಅರ್ಥ ಆಗಲ್ವಾ? ಹಂಗೇನಾರು ಇದ್ರೆ ಯಾರಿಗಾರ ಕೂಲಿ ಗಿಲಿಯವ್ರಿಗೆ ಕರೆದು ಬಿಟ್ಟು ಮಾಡ್ಸಿರೇ ಆಗುತ್ತೆ. ನಡಿ ಸುಮ್ಮನೆ. ಕಣಿ, ಕೂಲಿ ಇವ್ರಿಗೆ ಎಷ್ಟು ದಿವಸ ಅಂತ ಕರಿತೀಯ? ಅವ್ರ ಕೆಲಸ ಆಯ್ತಷ್ಟು ಅಷ್ಟು ಮಾಡಿ ಹೋಗ್ತಾರೆ ಅಷ್ಟೇ. ನಾವು ಮಾಡ್ದಂಗೆ ಆಗುತ್ತೇನೆ. ನೀನು ಚೆನ್ನಾಗಿ ಹೇಳ್ತೀಯ. ನನಗೆ ಮಂತ ಒಂದು ಕ್ಷಣನೂ ಕೂತ್ಕೊಳಕ್ಕಾಗಲ್ಲ ಕಣಮ್ಮ. ನನಗಂತೂ ಬೇಜಾರಾಗ್ತಿರುತ್ತೆ ಅತ್ಲಾಗಿ. ಅದಕ್ಕೆ ಅದು ಬಂದೆ ತೋಟಕ್ಕೆ. ಒಂದು ದಿವ್ಸಕ್ಕೆ ಒಂದ್ಸಲಿನಾರು ನಾನು ತೋಟದ ಹತ್ರ ಬರಲಿಲ್ಲ ಅಂದರೆ ಏನೋ ಕಳ್ಕೊಳಂಗೆ ಆಗ್ತಿರುತ್ತೆ ನನಗೆ. ಲಾಭ ಓದಿದ್ ಸಾಕು, ನಡಿ. ಮಳೆ ಬರಂಬೇರೆ ಆಗ್ತೈತೆ. ಒತ್ತಾದ್ರೆ ಮತ್ತೆ ಮಳೆ ಗಿಳನೆ ಅಂದ್ರೆ ಮತ್ತೆ ತಿರ್ಗಾ ಜ್ವರ ಬಂದ್ಬಿಡುತ್ತೆ ನೋಡಿ. ಇವಾಗಲೇ ಹೇಳ್ತಿದ್ದೀನಿ, ನಡಿ ಮತ್ತೆ ಬೇಗ. ಅಜ್ಜ, ಮಳೆ ಶುರುವಾಗೇ ಹೋಯ್ತು. ನಿನ್ಗೆ ಆಗ್ಲಿಂದ ಬಡ್ಕೊಂಡು ನಿನ್ಗೆ ನಡಿಯಜ್ಜ ಮಂತ ಹೋಗೋಣ ಅಂತ ಅಲ್ಲೇ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟು ನೋಡಲ್ಲೇ ಮಳೆ ಶುರು ಆಯ್ತು. ಛತ್ರಿ ತಂದಿದ್ದಕ್ಕೆ ಸರಿ ಆಯ್ತಿಲ್ಲ ಅಂದ್ರೆ ಇನ್ನೂ ಮಳೆ ನೆಂದ್ರೆ ಇನ್ನೂ ಜ್ವರ ಬರ್ತಿತ್ತು. ಸಾಕು ನಡಿಯಜ್ಜ, ಹೋಗೋಣ. ನಡಿ ರಪ್ನೆ ಹೋಗೋಣ, ನಡಿ ಮಂತವ. ಹ್ಞೂ ಕಣೆ, ಮಂತಾವ ಓಡಬೇಕಾದ್ರೆ ಅಲ್ಲೇ ಬಿಸಿಲು ಬರ್ತಿತ್ತು. ಈಗ ನೋಡಿದ್ರೆ ಅಲ್ಲೇ ಮಳೆ ಬರ್ತೈತಲ್ಲೇ. ನಾನು ಮಳೆ ಬರಲ್ಲ ಅಂದ್ಕೊಂಡು ಬಂದೆ, ನೋಡಿದ್ರೆ ಬೆಳೆ ಬರ್ತೈತಪ್ಪ. ನಡಿ ಹೋಗೋಣ ನಡಿ. ಅಲ್ಲ ಕಣತೆ, ಈ ಮಳೆನೇನಂತೆ ನೀವು ಹೋಗೋದು ತೋಟದ ಹತ್ರ? ನೋಡಲಿ ನೆನ್ಕೊಂಬಂದಿರೋದು ನೋಡಲಿ ಇಬ್ರಾಳನು. ಆ ಮಾವಂಗೆ ನೋಡಿದ್ರೆ ಹುಷಾರಿಲ್ಲ ಏನಿಲ್ಲ. ಡಾಕ್ಟ್ರು ಎಲ್ಲೂ ಹೋಗ್ಬೇಡ ಕಣಪ್ಪ, ರೆಸ್ಟ್ ತಗ ಅಂತ ಹೇಳಿದಾರೆ. ಅಲ್ಲ ಈ ಮಾವ ನೋಡಿದ್ರೆ ತೋಟದ ಹತ್ರ ಹೋಗೈತೆ. ಯಾಕೆ ಮಾವ, ಯಾಕೆ ತೋಟದ ಹತ್ರ ಯಾಕೆ ಹೋಗಿದ್ದೆ ಇವತ್ತು? ಹೋಗತ್ಲಾಗಿ ಇನ್ನೊಂಚೂರು ಹೋಗಿಯಮ್ಮ ನಿಮ್ಮ ಮಾಮಂಗೆ ಮಾಡಕ್ಕೆ ಕ್ಯಾಮಿಲ್ದದ್ ನಿಮ್ಮ ಮಾಮ. ಮಂತ ವಿರಜ ಅಂದರೆ ಅಲ್ಲ ಎದ್ದು ತೋಟದ ಹತ್ರ ಹೋಗ್ಬಿಟ್ಟು ನೋಡಲಿ ನಿಮ್ಮ ಮಾಮನ ಜೊತೆ ನಾನು ನೋಡ್ದೆ ನೆನ್ಕೊಂಬಂದೆ. ಹಂಗಲ್ ಕಣ್ ಸುಶೀಲಮ್ಮ, ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ನನಗೆ ಅಲ್ಲ 2-3 ದಿವಸದಿಂದ ತೋಟದ ಹತ್ರ ಹೋಗಿರಲಿಲ್ಲ ಏನಿಲ್ಲ. ನನಗೆ ಯಾವಾಗ ತೋಟ ನೋಡ್ತೀನೋ ಅನ್ಸ್ಬಿಟ್ಟಿತ್ತು ಕಣಮ್ಮ. ನನಗೆ ತೋಟ ನೋಡಲಿಲ್ಲ ಅಂದರೆ ತಿನ್ನೋ ಅನ್ನ ಜೀರ್ಣ ಆಗಲ್ಲ ನೋಡಮ್ಮ. ಇವಾಗಲೇ ಹೇಳ್ತಿದ್ದೀನಿ, ಒಂದು ಗಳಿಗೆನಾದ್ರೂ ಹೋಗಿ ನೋಡ್ಕೊಂಬರ್ಬೇಕು. ಅಲ್ಲೇ ನೋಡಲಿ ಆ ತೋಟದ ಹತ್ರ ಹೋಗಿ 4-5 ದಿವಸದಿಂದ ಹೋಗಿಲ್ಲ ಏನಿಲ್ಲ. ಸ್ವಾಗೆ ಗರಿ ಆ ಕುರುಂಬಾಳೆ ಕುಂಚಿಗೆ ಕಾಯಿ ಪಾಯಿ ಅಲ್ಲಲ್ಲೇ ಬಿದ್ದಾವೆ. ಯಾರು ಎತ್ಕೊಂಡು ಹೋಗಿಲ್ಲ. ಅದೊಂದು ಸರಿ ಆಯಿತು. ಇಲ್ಲ ಅಂದ್ರೆ ನಾನು ಅದನ್ನು ಯಾರು ಬಂದು ಎತ್ಕೊಂಡು ಹೋಗೋರು ನೋಡೋರಿಲ್ಲ ಏನಿಲ್ಲ. ಏನು ಮಾಡ್ತೀಯ ಹೇಳು? ಹೋಗಿ ಮಾಡಿಲ್ಲ ಅಂದ್ರೆ ಇನ್ನು ಯಾರ ಮನೆ ಮಾಡ್ತಾರೆ? ನೀನೇ ಹೇಳಮ್ಮ. ಬಿಟ್ಟು ಟವಲ್ ತಗೊಂಬ ಹೋಗಮ್ಮ. ಅಲ್ಲಿ ಒರೆಸ್ಕೊಳ್ತೀನಿ ಹೋಗಿಲಿ. ಮಳೆಲೆಲ್ಲ ನೆಂದಿದ್ದೀನಿ, ಬಟ್ಟೆ ಎಲ್ಲ ತಲೆ ಎಲ್ಲ ಒರೆಸ್ಕೊಳ್ತೀನಿ ಹೋಗಿಲಿ. ತಿರ್ಗಾ ಜ್ವರ ಪರ ಬಂದಾತು. ಅಮ್ಮಣ್ಣಿ ಸರೋಜಮ್ಮ, ಸಂಜೆ ಅಡುಗೆಗೆ ಏನು ಮಾಡ್ತಿದೀಯ? ಏನಾರು ಸಾರು ಮಾಡ್ತೀಯಾ? ಏನು ಮಾಡ್ತೀಯಾ? ಈ ಮಳೆ ಚೆನ್ನಾಗಿರೋದೇನಾರು ಮಾಡೇ ಅಮ್ಮಣ್ಣಿ? ಅಲ್ಕಣತೆ, ಏನು ಮಾಡೋಣ? ಬೆಳಿಗ್ಗೆದ್ದೆ ಸಾರಿತ್ತು, ಸಾರಿನ ಮೇಲೆ ಮುದ್ದೆ ಮಾಡಿ ಅನ್ನ ಮಾಡೋಣ ಅಂದ್ಕೊಂಡಿದ್ದೆ. ಮತ್ತೇನು ಮಾಡೋಣ ಹೇಳು? ನೀನು ಏನು ಹೇಳ್ತೀಯ ಅದನ್ನು ಮಾಡ್ಕೊಡ್ತೀನಿ. ಅಮ್ಮಣ್ಣಿ ಸರೋಜಮ್ಮ, ಒಂದು ಕೆಲಸ ಮಾಡು. ಈ ಕರೆ ಮೀನು ಸಾರದು ಪಲ್ಯ ಮಾಡಿಬಿಟ್ಟು ಹಂಗೇನೇ ಒಂಚೂರು ರೊಟ್ಟಿ ಮಾಡಮ್ಮ. ಈ ಚಳಿಲಿ ಖಾರವಾಗಿ ಮಾಡು. ಒಂಚೂರು ಹುಳಿ ಪಳಿ ಹಾಕಿ ಚೆನ್ನಾಗಿ ಮಾಡು. ಈ ಮಳೆಗೂ ಅದಕ್ಕೂ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ ಕಣಮ್ಮ. ಭಾಳ ದಿವಸ ಆಯಿತು ತಿಂದು. ಹಂಗೇನೇ ನಿಮ್ಮ ಮಾಮಂಗೆ ಬೇರೆ ಮಾತ್ರೆ ಜ್ವರ ಪರ ಬಂದೆಲ್ಲ ಬಾಯೆಲ್ಲ ಸಪ್ಪೆ ಆಗೈತೆ. ಏನಾದ್ರು ಚೆನ್ನಾಗಿರೋದು ಮಾಡಿಕೊಟ್ರೆ ಭಾಳ ಚೆನ್ನಾಗಿ ತಿಂತಾರೆ. ಇಲ್ಲ ಅಂದರೆ ಒಂಥರ ಆಗುತ್ತೆ. ಮಾಡಿಕೊಡಮ್ಮ. ಸರ್ಕಣತೆ ಆಯಿತು, ಮಾಡಿಕೊಡ್ತೀನಿ. ಕರೆ ಮೀನು ಜಾಸ್ತಿ ಏನಿಲ್ಲ, ನೋಡಿ ಮಾಡಿಕೊಡ್ತೀನಿ ಅಂತ ಆಗಿದ್ರೆ. ಹಂಗೇನೇ ಒಂಚೂರು ಬೆಳ್ಳುಳ್ಳಿನೂ ಹಸಿರು ಮೆಣಸಿನ್ಕಾಯಿ ಇಲ್ಲ. ಹೋಗಿ ಇತ್ಲಾಗಿ ಶಾಂತಕ್ಕನ ಹತ್ರ ಇಸ್ಕೊಂಬರ್ತೀನಿ. ಇಲ್ಲೇ ಮಂತವಳೆ ಇರುತ್ತೆ, ಹೋಗಿ ಇಸ್ಕೊಂಬರ್ತೀನಿ ನಾನು. ಅಲ್ಲ ಕಣಮ್ಮ, ಈ ಮಳೇಲಿ ಹೋಗ್ತೀಯಾ? ಮಳೆ ನಿಂತಾದ್ಮೇಲೆ ಹೋದ್ರೆ ಆಗುತ್ತಡಿ, ಆಮೇಲೆ ಹೋಗಿ ಬರುವಂತೆ. ಈಗ ಬೇಡ ಸುಮ್ಮನಿರ ಮಾತ್ಲಾಗಿ. ಈ ಮಳೆಲ್ಲ ಹೋಗೋದು ಅತ್ತೆ ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ. ಈ ಮಳೆಗೆ ನೆಚ್ಕೊಂಡು ನಿಂತ್ಕೊಂಡ್ರೆ ಮುಗ್ದೋಯ್ತು. ಇದು ಯಾವಾಗ ನಿಲ್ಲುತ್ತೆ ಏನೋ ಗೊತ್ತಿಲ್ಲ. ಮತ್ತೆ ಅಡುಗೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ನೋಡು. ಸುಮ್ಮನಿರು, ಛತ್ರಿ ಹಾಕೊಂಡು ಹೋಗಿ ಬರ್ತೀನಿ. ಸುಮ್ಮನಿರು. ಮತ್ತೆ ಮಾಮ ಮಾತ್ರೆ ಗೀತ್ರೆ ಎಲ್ಲ ನುಂಗ್ಬೇಕು, ಮತ್ತೆ ಹೊತ್ತಾಗ್ಬಿಡುತ್ತೆ. ಮತ್ತೆ ಕರ್ಕಣಮ್ಮ, ಜೋಪಾನಾಗ ಹೋಗ್ಬಾ. ಜಾಸ್ತಿ ಮಳೆ ಬರ್ತೈತೆ, ಜೋಪಾನಾಗ ಹೋಗ್ಬಾರ ಅಮ್ಮಣ್ಣಿ. ಶಾಂತಕ, ಶಾಂತಕಯ್ಯ ಬಾರಕ್ಕೆ ಇಲ್ಲಿ ಹೊರಿಕೆ. ಯಾಕೆ ಸರೋಜಮ್ಮ, ಈ ಮಳೇಲಿ ಬಂದೀಯಾ? ಬಾಯಿಲಿ ಒಳಗೆ ಬಾ. ಮಳೇಲಿ ನೆನ್ಕೊಂಡ್ ಬಂದಾಳೆ. ಏನಾರ ಬೇಕಿತ್ತೇನೆ? ಏನು ಸಮಾಚಾರ? ಏನಿಲ್ಲ ಕಣಕ್ಕ, ಅದೇ ಮಳೆ ಬೇರೆ ಬರ್ತಿತ್ತಲ್ಲ, ಚಳಿಗೂ ಅದಕ್ಕೂ ನಮ್ಮ ಅತ್ತೆ ಇದ್ದಿತ್ತು. ಒಂಚೂರು ಕರಿಮೀನು ಪಲ್ಯ ಒಂಚೂರು ರೊಟ್ಟಿ ಮಾಡಮ್ಮ ಅಂತ ಹೇಳ್ತು.
ಅದಕ್ಕೆ ನೋಡಿದ್ರೆ ಮೆಣಸಿನ್ಕಾಯಿ ಇರಲ್ಲ, ಮೆಣಸಿನ್ಕಾಯಿ ಒಂಚೂರು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಿಂತಾವ್ ಬಂದೆ ಕಣಕ್ಕ. ಮಾವಂಗೆ ಬೇರೆ ಹುಷಾರಿಲ್ಲ, ಬಾಯಿ ಬೇರೆ ಸಪ್ಪೆ ಆಗ್ತೈತೆ, ಮಾಡಮ್ಮ ಮಾಡಿಕೊಡು ಒಂಚೂರು ತಿನ್ನಂಗಾಗುತ್ತೆ ಅಂತ ಹೇಳಿರು. ಅದಕ್ಕೆ ಬಂದೆ ಕಣಕ್ಕ ನಿಂತಾವ. ಇದಾವೇನಕ್ಕ ಮೆಣಸಿನ್ಕಾಯಿ? ಇದಾವ ಹಸಿರು ಮೆಣಸಿನ್ಕಾಯಿ? ಹ್ಞೂ ಕಣಮ್ಮ ಇದಾವೆ. ಹಸಿರು ಮೆಣಸಿನ್ಕಾಯಿ ಐತೆ, ಕೊಡ್ತೀನಿ. ಹಸಿರು ಮೆಣಸಿನ್ಕಾಯಿನೂ ಏನು ಬೆಳ್ಳುಳ್ಳಿನ ಕೊಡ್ತೀನಿ ತಡಿ. ಕಣಕ್ಕ ಈ ಮಳೆ ಏನಕ್ಕ ಹಿಂಗೆ ಇಟ್ಕೊಂಡೈತೆ, ಒಂದು ಗಳಿಗೆನೂ ಸುಮ್ಮನಿರಲ್ಲ, ಏನಿಲ್ಲ. ಅಲ್ಲೇ ಬಟ್ಟೆ ತೊಳೆದು ಒಣಗಾಕಿದ್ದೀನಿ, ಅಲ್ಲೇ ಮಳೆ ಶುರು ಆಗೈತಲ್ಲಕ್ಕ. ಅದು ಯಾವಾಗ ಒಣಗುತ್ತೋ ಏನಪ್ಪ ಬಟ್ಟೆನೂ. ಆದ್ರೂ ಕೆಲಸ ಪಲ್ಸ ಮಾಡೋಣ, ತೋಡ್ತಾವ ಹೊಲ್ತಾವ, ಎಲ್ಲಾರು ಹೋಗಕ್ಕೂ ಆಗಲ್ಲ, ಏನಿಲ್ಲ. ಅಲ್ಲ ಕಿಚಿ 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 ಅಂತಿರುತ್ತೆ ಕಣಕ್ಕ. ಹ್ಞೂ ಕಣಮ್ಮ, ನನಗೂ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ನಮ್ಮ ಕಡೆದಿರ್ಲಿ ಕಣಮ್ಮ, ನಮ್ಮದು ಒಂದೆರಡು ದಿವಸ ಬರುತ್ತೆ, ಒಂದೆರಡು ದಿವಸ ನಿಂತರ ನಿಂತ್ಬಿಡುತ್ತೆ. ಆ ಮಲೆನಾಡು ಸೀಮೆ ಸೈಡು, ಆ ಮಲೆನಾಡು ಮಡಿಕೇರಿ ಚಿಕ್ಕಮಂಗ್ಳೂರು ಸೈಡು ಅಯ್ಯೋ ಇಟ್ಕೊಂಡ್ರೆ ವಾರಂಗಟ್ಲೆ ಬಿಡಲ್ಲ ಗೊತ್ತಾ. ಅವ್ರಂಗೆ ಇನ್ನೀರು ಬೇಡ, ಅವ್ರಿಗೆ ಹೋಲ್ಸಿರೆ ನಾವೇನೇ ಒಂಚೂರು ಉತ್ತಮ ಸುಮ್ಮನಿರು. ಹ್ಞೂ ಕಣಕ್ಕ, ನಾನು ನೋಡ್ತೀನಲ್ಲ ಟಿ ವಿನೆಲ್ಲ, ಎಷ್ಟು ಕೊಚ್ಕೊಂಡು ಹೋಗ್ತಿದ್ದಾವೆ, ಮನೆನೇ ಕೊಚ್ಕೊಂಡು ಹೋಗ್ಯಾವೆ. ನೋಡಿದ್ರೆ ಭಯ ಆಗೋದು, ಸುಮ್ಮನಿರು. ನಾವು ಒಂಚೂರು ನೆಮ್ಮದಿಯಾಗಾರ ಇದ್ದೀವಿ ಕಣಮ್ಮ. ಮಾಮಂಗೆ ಏನಾಗೈತೆ? ಹುಷಾರಿಲ್ಲ ಅಂತಿದೀಯಾ? ಯಾಕಮ್ಮ ಏನಾಗೈತೆ? ಏನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರೆ ಏನು? ಹ್ಞೂ ಕಣಕ್ಕ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಅಲ್ಲೇ ಜ್ವರ ಬಂದು 2 ದಿವಸ ಆಯಿತು. ಇವತ್ತು ಒಂದು ಸ್ವಲ್ಪ ಉತ್ತಮ ಆಗೈತಾ ಮಾಮ. ನೋಡಿರೆ ಇವತ್ತೇನೆ ತೋಟದ ಹತ್ರ ಹೋಗೈತಲ್ಲಕ್ಕ, ತಿರ್ಗಾ ತೋಟದ ಹತ್ರ ಹೋಗ್ಬಿಟ್ಟು ನೆನ್ಕೊಂಬಂದೈತೆ. ಅವತ್ತೂ ಅಷ್ಟೇನೆ ಹೆಂಗ ಸುಮ್ಮನಾರ ಇದ್ದಿಲ್ಲ, ಏನಿಲ್ಲ. ಆ ತೋಟದ ಹತ್ರ ಹೋಗ್ಬಿಟ್ಟು ಮಳೆ ಸಿಗಾಕೊಂಡು ಮಳೆ ನೆನ್ ಬಂದಿದ್ದು ಅಷ್ಟೇನೆ. ಕೆಮ್ಮು ನೆಗಡೆ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದು. ಇವತ್ತೊಂಚೂರು ಉತ್ತಮ ಆಗಿತ್ತು. ತಿರ್ಗಾ ಇವತ್ತು ಹೋಗ್ಬಿಟ್ಟು ಮಳೆ ನೆನ್ಕೊಂಬಂದೈತೆ. ತಿರ್ಗಾ ಏನು ಮಾತ್ರೆ ಗೀತ್ರೆ ನುಂಗಿರೆ ಸರಿ ಆಗ್ಬೋದಿಲ್ಲ. ತಿರ್ಗಾ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನೋಡಕ್ಕ. ಹೇಳಿದ್ದೊಂದು ಮಾತು ಕೇಳಲಿ ಮಾಮ, ಅಯ್ಯ ಅನಿಸ್ತಿರೋ ಸುಮ್ಮನಿರು. ಏನಿಲ್ಲ ಕಣಮ್ಮ, ಅವ್ರು ಏನಂದರೆ ಮೊದಲಿಂದನೂ ವಯಸ್ಸಾದವರು, ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡಿ 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 ರೂಢಿಯಾಗಿರೋರು. ಮಂತಬ ಒಂದು ಕ್ಷಣ ಕೂತ್ಕೊಳಲ್ಲ. ನಾವೇ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಏನು ಮಾಡ್ತೀಯ ಹೇಳು, ಒಂಚೂರು ಬುದ್ಧಿವಾದ ಹೇಳ್ಬೇಕು ನಾವೇನೇನೆ ಅಷ್ಟೇನೆ. ಏನಂದರೆ ತೋಟದ ಹತ್ರ ಒಂದು ಸ್ವಲ್ಪ ಗಮನ ಜಾಸ್ತಿ ಅವರಿಗೆ. ತೋಟ ಹೊಲ ಏನಾರು ತೋಟದಲ್ಲಿ ಕಾಯಿ ಪಾಯಿ ಏನಾರು ಬಿದ್ದಿದ್ರೆ ಅದು ಇದು ಹಂಗಂತ ಭಯ ಇರುತ್ತೆ ಅವ್ರಿಗೂ. ಮಳೆ ಪಳೆ ಬರ್ತಿರುತ್ತೆ, ಸ್ವಾಗೆಗರಿ ಅವು ಇವು ಬೀಳ್ತಿರುತ್ತಲ್ಲ. ದಿನಾರು ಕೆಲಸ ಮಾಡಿ ರೂಢಿಯಾಗಿರುತ್ತೆ ನೋಡು ಅವರಿಗೆ. ತೋಟದ ಹತ್ರ ಹೋಗ್ಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಈಗ ನಮ್ಮ ಅಮ್ಮನೂ ಹಂಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಹೋಗು ಮಾಡಿಕೊಡು ಹೋಗು ಕಣಕ್ಕ. 1-2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟು ಹುಳಿ ಎಲ್ಲ ಹಾಕಿ ಖಾರವಾಗಿ ಮಾಡ್ಕೊಡ್ತೀನಿ. ಪಾಪ ಜ್ವರ ಬಂದು ಮಕ ಎಲ್ಲ ಸಪ್ಪೆ ಆಗಿರುತ್ತೆ. ನೋಡಿ ಮಾಡ್ಕೊಡ್ತೀನಿ ಕಣಕ್ಕ. ಒಂಚೂರು ಬೇಗ ಕೊಡ್ತೀನಿ ಮೆಣಸಿನ್ಕಾಯಿ, ರಪ್ನೆ ಮಾಡ್ತೀನಿ. ಅಲ್ಲೇ ಒತ್ತಾಗುತ್ತೆ, ಮಳೆ ಬೇರೆ ಬರ್ತೈತಿ, ನಿನ್ಕೊಳಕ್ಕಾಗಲ್ಲ. ಸರಿ ಕಣಮ್ಮ, ತಡಿ ಒಂದ್ರಿಟು ಕೊಟ್ಟೆ, ತಡಿ ಒಂದ್ಗಳಿಗೆ ಒಳಗಡೆ ಹೋಗಿ ಎತ್ಕೊಂಬರ್ತೀನಿ ತಡಿ. ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ, ತೆಗೆದು ಕೊಡ್ತೀನಿ ತಡಿ ಅಮ್ಮ. ಅಜಮ್ಮ ಆಯ್ತೇನಮ್ಮ? ಎಲ್ಲ ಅಡುಗೆ ಮಾಡಿ ಆಯ್ತಾ? ಪಲ್ಯ ಎಲ್ಲ ಮಾಡಿ ಆಯ್ತೇನಮ್ಮ? ಆಗಿದ್ರೆ ಅತ್ಲಾಗಿ ತಗೊಂಬ, ಅತ್ಲಾಗಿ ಊಟ ಮಾಡೋಣ, ಒತ್ತಾಯ್ತು. ಹ್ಞೂ ಕಣತೆ ಆಯಿತು, ತಗೊಂಬರ್ತೀನಿ. ಊಟ ಮಾಡ. ಮಾಮಗೂ ಕರಿ, ಮಾಮಂಗೂ ಆ ಹುಡುಗಿ ಎತ್ಲಾಗ ಹೋಯ್ತು ಕರಿಯತ್ತೆ, ಒತ್ತಾಗ್ತಾ ಬಂತು ಅತ್ಲಾಗಿ. ಊಟ ಮಾಡೋಣ. ಇದೇನಜಿ ಇದು? ಇದೇಂತ್ರದ್ದು ಪಲ್ಯ? ಇದು ಏಂತ್ರದ ಪಲ್ಯ ಮಾಡಿರೋದು ಇದು? ಪಾಪ ಇದು ಏಂತ್ರದ ಗೊತ್ತಲ್ಲ? ಕರ್ಮೀನ್ ಪಲ್ಯ ಕಣವು. ಕರ್ಮೀನ್ ಪಲ್ಯನೂ ರೊಟ್ಟಿ ಮಾಡೈತೆ ನಿಮ್ಮಮ್ಮಯ್ಯ. ಸುಮ್ ತಿನ್ನು, ಭಾಳ ಚೆನ್ನಾಗಿದ್ದಾವೆ. ಖಾರವಾಗಿ ಭಾಳ ಚೆನ್ನಾಗಿ ಮಾಡೈತೆ ನೋಡಿ ನಿಮ್ಮಮ್ಮ. ತಿನ್ಲ ಪಾಪ. ಥೂ ಹೋಗಜಿ, ನಾನಂತೂ ತಿನ್ನಲ್ಲ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ನಾನು ತಿನ್ನಲ್ಲ. ನನಗೆ ಕಾಯಿ ಚಟ್ನಿ ಮಾಡಿಕೊಡು, ಅವಾಗ ಮಾತ್ರ ತಿಂತೀನಿ. ನಾನು ಇದರಿಂದ ತಿನ್ನಲ್ಲ. ಈ ಪಲ್ಯ ನನಗೆ ಇಷ್ಟ ಇಲ್ಲ ನೋಡು. ಇತ್ಲಾಗಿಂತ ಒದ್ರೆ ನೋಡು, ತಿನ್ನೋವರೆಗೂ ಬೇರೆ ತಿಕ್ವೆಲ್ಲ ಜಂಬ ಮಾಡ್ತಾನೆ ನನ್ನ ಮಗ. ಇವನು ತಿಂದ್ರೆ ತಿನ್ನು, ಇಲ್ಲ ಎದ್ದೋಗ್ಲಾ. ಇವನಿಗೆ ಒಬ್ನಿಗೋಸ್ಕರ ಈಗ ಕಾಯಿ ಚಟ್ನಿ ಬೇರೆ ಮಾಡ್ಕೊಡ್ತಾರಂತೆ. ತಿನ್ನೋ, ಇರೋದ್ರಲ್ಲಿ ತಿನ್ನು. ಇನ್ನೊಂದು ದಿವಸ ಮಾಡ್ಕೊಡ್ತೀನಿ ಕಾಯಿ ಚಟ್ನಿನ, ಈಗ ತಿನ್ನು ಸುಮ್ಮನೆ. ಲೇ ಪಾಪ, ಎಷ್ಟು ಚೆನ್ನಾಗಿದೆ. ನೀನೆಲ್ಲ ಹಿಂಗಂತಿದೀಯಾ? ಖಾರವಾಗಿ ಹುಳಿಯಾಗಿ ಎಷ್ಟು ಚೆನ್ನಾಗೈತೆ. ಕರ್ಮೀನ್ ಪಲ್ಯ ಭಾಳ ಚೆನ್ನಾಗೈತೆ. ತಿನ್ನೋ, ಶಕ್ತಿ ಬರುತ್ತೆ ನೋಡು ತಿಂದರೆ. ಕಾಯಿ ಚಟ್ನಿನೂ ಇನ್ನೊಂದ್ಸಲಿ ನಾನು ಹೇಳಿ ಮಾಡಿಸ್ತೀನಿ. ನಾಳೆ ಬೆಳಿಗ್ಗೆ ದೋಸೆ ಮೇಲೆ ಬೇಕಾದ್ರೆ ಮಾಡ್ಸರೇ ಆಗುತ್ತೆ. ತಿಂಡಿ ಪಂಡಿ ಏನಾರ ಮಾಡಿರೆ ಈಗ ತಿನ್ಲಪ್ಪಪ್ಪ, ಭಾಳ ಚೆನ್ನಾಗೈತೆ. ತಿನ್ನೋ. ಸರಿ ತಾತ ಆಯಿತು, ನೀನು ಹೇಳ್ತಿದ್ದೀಯ ಅಂತ ಸುಮ್ಮನೆ ತಿಂತಿದ್ದೀನಿ. ಈ ಅಮ್ಮಯ್ಯ ನೋಡು ಹೆಂಗೆ ಮಾತಾಡುತ್ತೆ. ತಿಂದರೆ ತಿನ್ನು, ಇಲ್ಲ ಎದ್ದೋಗನ್ನೋತಲ್ಲ. ನೀನೇ ತಿನ್ನು ಅಂತ ಬಿಡಮ್ಮ. ತಾತ ಹೇಳ್ತೈದಂತ ಮಾತ್ರ ತಿಂತಿದ್ದೀನಿ ನೋಡು. ಹ್ಞೂ ತಿನ್ನು. ಕಂಡೆ ಅವ್ರೆ ನಾಟಕಗಾರ ನನ್ನ ಮಗ ನೀನು.